ಸಾಕು ಅಜ್ಜಿ. ಏನ್ ಸಾಕು? ತಿನ್ನೋ. ಬೇಯ್, ನನ್ನ ಮೊಮ್ಮಗನ್ ತಿನ್ಸು. ಒಂದು ಅಗಳು ಕೂಡ ಉಳಿಬಾರ್ದು. ಇನ್ನು ಏನೇನ್ ನೋಡ್ಬೇಕು. ಹೇಗ್ ತಿಂತಿದ್ದಾಳೆ ನೋಡು. ಭಾಷಿಣಿನೇ ನನ್ನ ಸರಸು ಅನ್ನೋ ಅನುಮಾನ ದಿನ ದಿನಕ್ಕೂ ಹೆಚ್ಚಾಗ್ತಾನೆ ಇದೆ. ಹಾಗಂತ ನಾನ್ ಡೈರೆಕ್ಟ್ ಆಗಿ ಹೋಗಿ ಕೇಳೋಕಾಗ್ತಿಲ್ಲ. ಅವಳ ಹತ್ರನೇ ಹೇಳಿಸಿದ್ರೆ ಬೆಟರ್ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ವೆಯ್ಟ್ ಮಾಡ್ತಿರೋದು ಸರಿನೇನಾ, ಅಥವಾ ನಾನೇ ಡೈರೆಕ್ಟ್ ಆಗಿ ಧೈರ್ಯ ಮಾಡಿ ಕೇಳ್ಬಿಡ್ಲ? ಬೇಡ. ಈ ನಡುವೆ ಭಾಷಿಣಿ ಮೂಡ್ ಯಾವಾಗ ಹೇಗಿರುತ್ತೋ ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಿ ಆಗ್ಲೂ ಹೇಳಲಿಲ್ಲ ಅಂದ್ರೆ ನಾನಾಗ್ಲೇ ಕೇಳ್ತೀನಿ. ಅಜ್ಜಿ ಮಾಡಿದ ಕೆಲಸದಿಂದ ಇವತ್ತು ನನ್ನ ಪ್ರೀತಿನ ಕಂಪ್ಲೀಟ್ ಆಗಿ ಎಕ್ಸ್ಪ್ರೆಸ್ ಮಾಡೋ ಅವಕಾಶ ಸಿಕ್ಕಿದೆ. ಈ ಮೂಮೆಂಟ್ನ ಡೌಟಿಂದ ಕ್ಲಾರಿಟಿಯಿಂದ ಡಿಸ್ಟರ್ಬ್ ಮಾಡ್ಕೊಳ್ಳೋದಕ್ಕಿಂತ ಪ್ರೀತಿಯಿಂದ ನನ್ನ ಅನುಮಾನನ ಕ್ಲಿಯರ್ ಮಾಡ್ಕೋಬೇಕು. ಯಾವುದೇ ಪರಿಸ್ಥಿತಿಲೂ ಈ ಶೋಭನ ನಡಿಬಾರ್ದು. ಏನ್ ಅಜ್ಜಿನೋ ಏನೋ, ಯಾಕೆ ಬಂದ್ರೋ ಗೊತ್ತಿಲ್ಲ, ಆದ್ರೆ ನಮ್ಮ ಮನೆ ಪೂರ್ತಿ ತುಂಬಾ ಸಂಭ್ರಮದಿಂದ ಇದೆ ಅಲ್ವಾ? ಯಾವುದೋ ಹಳೆ ರೂಲ್ಸ್ಗಳನ್ನೆಲ್ಲ ಹೇಳಿ ತುಂಬಾ ಅರ್ಜೆಂಟ್ ಮಾಡ್ತಿದ್ದಾರೆ ಅಲ್ವಾ? ರಾಹುಲ್ ಅವರೇ, ಅದು ಏನಾಯ್ತು? ಅಜ್ಜಿ ಹೇಳಿದ್ದನ್ನ ಕೇಳಿಸ್ಕೊಂಡೆ ಅಲ್ವಾ?
ರಾಹುಲ್ ಅವರೇ, ಈ ಮಲ್ಲಿಗೆ ಹೂವಲ್ಲಿರೋ ವಾಸನೆ ಮತ್ತಿಗೆ ಇನ್ನೂ ಮತ್ತೆ ಜಾಸ್ತಿ ಆಗ್ತಾ ಇದೆ. ಬಿಡಿ ರಾಹುಲ್ ಅವರೇ. ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ನನಗೆ ನಿದ್ದೆ ಬರ್ತಾ ಇದೆ, ದಯವಿಟ್ಟು ಮಲಗೋಗ್ಬಿಡು ಪ್ಲೀಸ್. ತುಂಬಾ ಟಯರ್ಡ್ ಆಗಿದ್ದೀನಿ. ಸುಸ್ತಾಗಿದ್ದಾರೆ ಅನ್ಸುತ್ತೆ. ಕ್ಷಮಿಸಿ ರಾಹುಲ್ ಅವರೇ, ನೀವೆಷ್ಟು ಸಲ ಕೇಳಿದ್ರು ನಾನಿವಾಗ ನಿಜ ಹೇಳೋ ಸ್ಥಿತಿಲಿಲ್ಲ. ನಿಮ್ ಪ್ರೀತಿನ ಬೇಡ ಅನ್ನೋದು, ಹತ್ರ ಬಂದ್ರೆ ದೂರ ಹೋಗೋದು, ನಿಮ್ಗಿಂತ ಹೆಚ್ಚಾಗಿ ನನಗೆ ಕಷ್ಟ ಆಗ್ತಿದೆ. ಆದ್ರೆ ಏನ್ ಮಾಡೋದು? ಅಮ್ಮೋರ್ ಹೇಳಿದ್ದಕ್ಕೋಸ್ಕರ ನಮ್ಮ ಮಗು ಮೇಲೆ ಆಣೆ ಮಾಡ್ಬಿಟ್ಟಿದ್ದೀನಿ. ಚೆನ್ನಾಗಿ ಓದ್ಕೊಂಡು ಡಿಗ್ರಿ ತಗೊಳ್ಳೋವರ್ಗುನು ನಾನಿದ್ಯಾವ್ದ್ರಿಂದನೂ ಹೊರಗಡೆ ಬರೋದಕ್ಕಾಗಲ್ಲ. ಅಜ್ಜಿ ಮನೆಗೆ ಬಂದಾಗಿಂದ ಕಾಲೇಜಿಗೆ ಹೋಗೋದು, ಫ್ರೀ ಆಗಿದ್ದಾಗ ಮನೇಲಿ ಓದ್ಕೊಳ್ಳೋದಕ್ಕೂ ಕೂಡ ಆಗ್ತಿಲ್ಲ. ಕನಿಷ್ಠ ಈ ಕಷ್ಟಗಳನ್ನ ಹೇಳ್ಕೊಡೋದಕ್ಕೆ ಒಬ್ಬ ವ್ಯಕ್ತಿ ಕೂಡ ಇಲ್ಲ. ಅದಕ್ಕೆ ನನ್ನ ನೋವುಗಳನ್ನ ಕೇಳಿಸ್ಕೊಂಡ್ರು ಅರ್ಥ ಆಗದಿರೋ ನನ್ನ ಮಗುಗೆ ಏನು ಕೇಳೋ ಸ್ಥಿತಿಲಿ ಇಲ್ದೇ ಇರೋ ನಿಮ್ ಹತ್ರ ಹೇಳ್ಕೊತಿದ್ದೀನಿ. ಭಾಷಿಣಿ, ಭಾಷಿಣಿ, ಭಾಷಿಣಿ. ಅಯ್ಯೋ, ಅಯ್ಯೋ, ರಿಸೀವ್ ಮಾಡಿ, ರಿಸೀವ್ ಮಾಡಿ, ರಿಸೀವ್ ಮಾಡಿ, ರಿಸೀವ್ ಮಾಡಿ. ಅಮ್ಮ ರಿಂಗ್ ಆಗ್ತಿದೆ. ಹಲೋ ಮೇಡಮ್, ಎಲ್ಲಿದ್ದೀರಾ? ನೀವಿಲ್ದೆ ಮನೇಲಿ ಏನೇನೋ ನಡೀತಾ ಇದೆ. ನಿಮ್ ಮತ್ತೆ ಯಾರ ಮಾತನ್ನು ಕೇಳ್ದೆ ಮೋನ ತರ ಬಿಹೇವ್ ಮಾಡ್ತಿದ್ದಾರೆ. ನೀವ್ ಬೇಗ ಬನ್ನಿ ಮೇಡಮ್. ಮೇಡಮ್, ಮೇಡಮ್, ಯಾರಮ್ಮ ನೀವು? ತಲೆ ಕೆಟ್ಟೋರ್ ತರ ಮಾತಾಡ್ತಿರೋರು ನಮ್ ಮೇಡಮ್ ವಾಗ್ದೇವಿ ಅವರಲ್ವಾ? ವಾಗ್ದೇವಿನೂ ಇಲ್ಲ, ಭೂದೇವಿನೂ ಇಲ್ಲ. ನೀನ್ ಸುಮ್ನೆ ಫೋನ್ ಇಡು. ಅಯ್ಯಯ್ಯೋ, ಇದೇನು ಮೇಡಮ್ ಕಾಲ್ ಮಾಡಿದ್ರೆ ಯಾರಿಗೋ ಹೋಯ್ತಲ್ಲ. ನನ್ ದುರಾದೃಷ್ಟಕ್ಕೆ ಈ ಜಮ್ ಕಾಲ್ಸ್ ಕೊಡೋಣ. ಅಯ್ಯೋ, ಏನ್ ಮಾಡೋದು? ಅಯ್ಯೋ, ಇವಾಗ ಹೇಗೆ? ಏನ್ ವನಜಕ್ಕ, ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಟೆನ್ಷನ್ ಅಲ್ದೆ ಮತ್ತಿನ್ನೇನು? ಇಷ್ಟು ದಿನ ಮೇಡಮ್ ಮಾತನ್ನ ಶಿಲಾಶಾಸನ ಅನ್ಕೊಂಡಿದ್ರೆ ಈ ಮುದ್ಕಿ ಬಂದು ಎಲ್ಲ ಹಾಳ್ ಮಾಡ್ಬಿಟ್ಲು. ಅದು ಸರಿ ಹೋಗಲ್ಲ ಅಂತ ರಾತ್ರಿ ಇಬ್ಬರನ್ನು ರೂಮ್ ಒಳಗ್ ಕಳ್ಸಿದಾಳೆ. ಮನೆ ಸಂಭ್ರಮ ಪಟ್ರೆ ಹಬ್ಬ ಅಲ್ಲ, ರೂಮಿಗೆ ಕಳ್ಸಿದ್ರೆ ಶೋಭನಾನೂ ಆಗಲ್ಲ. ಏನಾಗಲ್ಲ, ಬೆಳಿಗ್ಗೆ ನೋಡಿದ್ನಲ್ಲ, ಆ ಸರ್ಸು ಮುಖದಲ್ಲಿ ಆನಂದ, ರಾಹುಲ್ ಮುಖದಲ್ಲಿ ಆಯಾಸ. ಮದ್ವೆ ಆಗಿಲ್ವಲ್ಲ, ನಿನ್ಗಿದೆಲ್ಲ ಹೇಗ ಅರ್ಥ ಆಗುತ್ತೆ? ನನಗಲ್ಲ,
ನೀವೇ ಏನು ಗೊತ್ತಿಲ್ಲದೆ ಮಾತಾಡ್ತಿದ್ದೀರಾ. ಹಾ ಸರಸು ಮುಖದಲ್ಲಿ ಆನಂದ ಓವರ್ ಆಕ್ಟಿಂಗ್, ರಾಹುಲ್ ಮುಖದಲ್ಲಿ ಆಯಾಸ ಓವರ್ ಸ್ಲೀಪಿಂಗ್. ಏನ್ ಹೇಳ್ತಿದ್ಯಾ ಪ್ರೀತಿ ನೀನು? ರಾತ್ರಿ ಸರಸು ಮುಟ್ಕೊಳ್ಳೋ ಹೂವಿನ ಮೇಲೆ ಮತ್ತೆ ನಾ ಔಷಧಿ ಹಾಕಿದ್ದೆ. ಆ ವಾಸನೆನ ತಗೊಂಡ್ರೆ ಯಾವುದೇ ಗಂಡ್ಸಾದ್ರೂ ಧಮಾರ್ ಅಂತ ಬಿದೋಗ್ಬೇಕು. ಇನ್ನೆಲ್ಲಿ ಶೋಭನಾ? ಥ್ಯಾಂಕ್ ಯು ಸೋ ಮಚ್ ಪ್ರೀತಿ. ಹಬ್ಬ, ಈಗ ನನಗ್ ಮನ್ಸಿಗೆ ನೆಮ್ಮದಿ ಆಗ್ತಿದೆ. ಎಲ್ಲಿ ನನಗ್ ಸ್ಪರ್ಧಿಯಾಗಿ ವಾರಸ್ದಾರನ್ ಕರ್ಕೊಂಡ್ ಬರ್ತಾಳೋ ಅಂತ ತುಂಬಾ ಭಯ ಪಟ್ಟಿದ್ದೆ. ಇನ್ಮೇಲೆ ನಾನು ಬಿಂದಾಸಾಗಿರ್ಬೋದು. ಎಸ್. ಅಂದ್ರೆ ರಾಹುಲ್ ಅವ್ರ ಮತ್ತಿಗೆ ಇವರೇ ಕಾರಣನಾ? ಇವ್ರ ಸ್ವಾರ್ಥದಿಂದ ಮಾಡಿದ್ರು, ನನ್ನ ಮೇಲಿರೋ ಕೋಪಕ್ಕೆ ಮಾಡಿದ್ರು. ನನಗೆ ಮಾತ್ರ ಒಳ್ಳೇದೇ ಆಯ್ತು. ಇವಾಗೇನೋ ಮಿಸ್ ಆಯ್ತು, ಆದ್ರೆ ಈ ಪ್ರೀತಿಯಿಂದ ಯಾವತ್ತಿದ್ರೂ ಸಮಸ್ಯೆನೆ. ಇವಳ ಬಾಯಿ ಮುಚ್ಚೋ ಔಷಧಿನ ಕೊಡೋವರೆಗೂ ಮನಃಶಾಂತಿ ಇರಲ್ಲ. ಅಮ್ಮೋರ್ ಅಲ್ಲಿಂದ ಬರೋದ್ರೊಳಗಡೆ ಇವಳ ಆಟ ಮುಗಿಸ್ಲೇಬೇಕು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ರಾಹುಲ್. ಅಲ್ಲಿ ಸಿಚುವೇಶನ್ಸ್ ಎಲ್ಲ ಹೇಗಿದೆಯಪ್ಪ? ಅತ್ತೆ ಏನಾದರೂ ಕೂಲ್ ಆಗಿದ್ದಾರಾ, ಇಲ್ಲ ಇನ್ನೂ ಹಾಗೆ ಇದ್ದಾರಾ? ಇಲ್ಲ ಮೇಡಮ್, ಎವ್ರಿಥಿಂಗ್ ಇಸ್ ನಾರ್ಮಲ್. ಥ್ಯಾಂಕ್ ಗಾಡ್. ನೀನು ಮಾತ್ರ ಅವಳ ಮುಂದೆ ನಗ್ನಗ್ತಾನೆ ಇರಬೇಕು. ಸ್ವಲ್ಪ ಡಲ್ಲಾದ್ರೂ ಕೂಡ, ಭಾಷಿಣಿ ಬಗ್ಗೆ ಯಾವುದೇ ಒಂದು ಚಿಕ್ಕ ಹಿಂಟ್ ಗೊತ್ತಾದ್ರೂ ಕೂಡ ತುಂಬಾನೇ ದೊಡ್ಡ ಇಶ್ಯೂ ಮಾಡಿಬಿಡ್ತಾಳೆ. ಸೊ ಬಿ ಕೇರ್ಫುಲ್. ಶ್ಯೂರ್ ಮೇಡಮ್. ನೀವು ಬರೋದಕ್ಕೆ ಇನ್ನೂ ಟೈಮ್ ಆಗುತ್ತಾ ಮೇಡಮ್? ನಾಟ್ ಮಚ್ ಟೈಮ್. ಇನ್ನು 1 hour ಅಲ್ಲಿ ನಾನು ಮನೇಲಿರ್ತೀನಿ. 1 hour? ಅಂದ್ರೆ ನೀವು ಸಿಟಿಲೇ ಇದ್ದೀರಾ? ಯಾ ರಾಹುಲ್, 1 hour ಬ್ಯಾಕ್ ಲ್ಯಾಂಡ್ ಆದೆ. ಈ ಕಾರಲ್ಲಿದ್ದೀನಿ. ಓಕೆ ಮೇಡಮ್. ಏನ್ ರಾಹುಲ್, ಏನಾಯ್ತು? ಯಾಕೆ ಹೀಗಿದ್ಯಾ? ಮೇಡಮ್ ಟೂರ್ ಫಿನಿಶ್ ಮಾಡ್ಕೊಂಡು ಬರ್ತಿದಾರಣ. ಅಬ್ಬಾ, ಬರ್ಲಿ ಬಿಡೋ. ಅವಾಗಾದ್ರೂ ಅಜ್ಜಿ ಫೋಕಸ್ ನಮ್ಮಿಂದ ಮೇಡಮ್ ಕಡೆಗೆ ಶಿಫ್ಟ್ ಆಗತ್ತೆ. ಭಾಷಿಣಿ ಡ್ರಾಮಾ ಕೂಡ ಗೊತ್ತಾಗತ್ತೆ. ವಾಟ್? ಏನ್ರೋ ಅಣ್ಣ ತಮ್ಮಂದಿರಿಬ್ರು ಇಷ್ಟೊಂದು ಟೆನ್ಷನ್ ಅಲ್ಲಿ ಮಾತಾಡ್ಕೋತಿದ್ದೀರಾ? ಎಲ್ಲ ನಿಮ್ಮಿಂದಾನೆ. ನಾನೇನೋ ಮಾಡಿದೆ? ಸಡನ್ ಆಗಿ ನೀವು ಊರಿಗೆ ಯಾಕೆ ಹೋದ್ರಿ? ಅಲ್ಲ, ನೀವು ಊರಲ್ಲಿ ಇಲ್ದೇ ಇರೋದ್ರಿಂದ ನಮಗೆ ಸರಿಯಾದ ಸಲಹೆ ಕೊಡದೆ ಇರೋರು ಇಲ್ದೆ ಎಂತ ಸಮಸ್ಯೆ ಬಂದಿತ್ತು ಗೊತ್ತಾ? ಸಮಸ್ಯೆನಾ? ನಂಗೆ ಆಶೀರ್ವಾದ ಮಾಡಿ ಅಜ್ಜಿ. ಯಾರಮ್ಮ ನೀನು? ಯಾರು? ಅಯ್ಯೋ ರಾಮ, ಇದೊಳ್ಳೆ ಚೆನ್ನಾಗಿದೆಯಲ್ಲ. ಫೋನ್ ಮಾಡಿ ಬರೋದಕ್ಕೆ ಹೇಳಿ ಬಂದ್ರೆ ಯಾರು ಅಂತ ಕೇಳ್ತಿದ್ದೀರಾ? ಅಂದ್ರೆ ನೀನು ನಮ್ಮ ರಾಹುಲ್ ಹೆಂಡ್ತಿನಾ? ಹೌದಮ್ಮ. ಪುರೋಹಿತ್ರೆ, ಇವರಿಬ್ರ ಹತ್ರ ಸಂತಾನ ಗೋಪಾಲ ಸ್ವಾಮಿ ಪೂಜೆ ಮಾಡಿಸಿ. ಪುರೋಹಿತ್ರೆ, ಇವ್ರೇನ್ ಮಾಡ್ಬೇಕು ಅಂತ ಹೇಳಿ. ಗಂಡ ಹೆಂಡತಿ ಇಬ್ರ ಹತ್ರ ಪೂಜೆ ಮಾಡಿಸಿ ಸ್ವಾಮಿಗೆ ಪ್ರಸಾದ ಇಟ್ಟು ಇಬ್ರು ಒಂದೇ ಎಲೆಯಲ್ಲಿ ಊಟ ಮಾಡೋ ಹಾಗೆ ಮಾಡಿ ಅದೇ ರಾತ್ರಿ ಶುಭ ಮುಹೂರ್ತದಲ್ಲಿ ಗಂಡ ಹೆಂಡತಿ ಇಬ್ರು ಒಂದಾಗ್ಬೇಕಮ್ಮ. ಏನ್ರು ಇದೆಲ್ಲ? ಭಾಷಣಿನ ವೇಷ ಬದಲಾಯಿಸಿ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬಂದ್ರೆ ಅತ್ತೆ ಇವತ್ತು ಗುರ್ತು ಹಿಡದೆ ಇರ್ಬೋದು, ಆದ್ರೆ ನಿಮ್ಮಮ್ಮ ಬಂದ್ಮೇಲೂ ಕೂಡ ಗೊತ್ತಾಗದೇ ಇರುತ್ತೆ ಅನ್ಕೊಂಡಿದ್ದೀರಾ? ಅಂದ್ರೆ ಅಜ್ಜಿ ಇದ್ದಕ್ಕಿದ್ದ ಹಾಗೆ ಆರ್ಡರ್ ಮಾಡಿದ್ದಕ್ಕೆ
ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅವಾಗ ಹೇಗನ್ನಿಸ್ತೋ ಹಾಗೆ ಪ್ಲಾನ್ ಮಾಡ್ಬೇಕಾಯ್ತು ಡ್ಯಾಡ್. ಯೋಚನೆ ಇಲ್ಲದೆ ನೀವು ಮಾಡಿರೋ ಈ ಕೆಲಸ ಆರ್ ಹೋಗ್ತಿರೋ ಬೆಂಕಿಗೆ ತುಪ್ಪ ಸುರಿದಾಗಿದೆ. ಸುಳ್ಳು ಹೇಳಿದಕ್ಕೆ ನಿಮ್ಮಮ್ಮ, ನಿಜ ಮುಚ್ಚಿಡದಕ್ಕೆ ಅಜ್ಜಿ ರುದ್ರ ತಾಂಡವ ಮಾಡ್ತಾರೆ. ಇದೆಲ್ಲ ಅಗತ್ಯನಾ? ಡ್ಯಾಡ್, ಇವಾಗ ನಮ್ಮ ಸಮಸ್ಯೆ ಕಾರಣಗಳಿಗಲ್ದೇನೆ ಪರಿಹಾರದ ಬಗ್ಗೆ ಮಾತಾಡ್ಕೊಂಡ್ರೆ ತುಂಬಾ ಒಳ್ಳೇದು. ನಿಮ್ಮಮ್ಮ ಯಾವಾಗ ಬರ್ತಾ ಇದ್ದಾಳೆ? ಇನ್ನೊಂದು 1 hour ಅಲ್ಲಿ ಮನೆಗೆ ಬರ್ತಾರಂತೆ ಡ್ಯಾಡ್. ಏನು 1 hour? ತಪ್ಪಿಸ್ಕೊಳ್ಳೋ ಅವಕಾಶ ಕೂಡ ಇಲ್ದಿರೋ ಹಾಗಾಯ್ತು. ಈಗ ಭಾಷಿಣಿ ವೇಷದ ಬಗ್ಗೆ ಏನ್ ಹೇಳಬೇಕು? ನೀವ್ ಹೇಳೋದಲ್ಲ, ನಡೆದಿದ್ದೆಲ್ಲ ಪೂರ್ತಿ 3D ಎಕ್ಸ್ಪೀರಿಯನ್ಸ್ ಜೊತೆಗೆ ನಾವು ತೋರಿಸ್ಬೇಕು. ನಾವಾ? ಹೇಗ್ ಪ್ರೀತಿ? ಅಂದ್ರೆ ನನಗೆ ಹೇಳ್ದೇನೆ ಮನೇಲಿ CC ಕ್ಯಾಮ್ರಾ ಇಟ್ಟಿದ್ಯಾ? ಲೈವ್ ಪ್ರೂಫ್ ಇರ್ಬೇಕಾದ್ರೆ ರೆಕಾರ್ಡೆಡ್ ಫುಟೇಜ್ ಯಾಕೆ ವನಜಕ್ಕ? ಅಂದ್ರೆ ಇದಿಷ್ಟು ನಮ್ ಪ್ಲಾನ್. ಅಂದ್ರೆ ಮೇಡಮ್ಗೆ ವೆಲ್ಕಮ್ ಗಿಫ್ಟ್, ಆ ಸರ್ಸೋ ಡ್ರಾಮಾಗೆ ಫೇರ್ವೆಲ್ ಗಿಫ್ಟ್ ಅಂತ ಆಯ್ತು. ಅಷ್ಟೇನೆ ಮತ್ತೆ. ಬನ್ನಿ ಹೋಗೋಣ. ಏನ್ ಸಡನ್ ಆಗಿ ಇಷ್ಟ ಹೋಗೆ? ಯಾರಿದ್ದೀರಾ ಅಲ್ಲಿ? ಏನ್ ಮಾಡ್ತಿದ್ದೀರಾ? ಏನೇ ಹೋಗೆ? ಯಾರು ಅಂದ್ರೆ ಯಾಕೆ ಮಾತಾಡ್ತಿಲ್ಲ? ಏನ್ ಮಾಡ್ತಿದ್ದೀರಾ? ಯಾರು? ನಿಮ್ಮನ್ನೇ ಮಾತಾಡಿ. ಈ ಸರಸು ವಾಣಿಯಾಗಿ ಬಂದಾಗ ಆಂಟಿ ಕಂಡು ಹಿಡಿಯೋದಕ್ಕೆ ತುಂಬಾ ತಿಂಗಳು ಬೇಕಾಯ್ತು. ಭಾಷಿಣಿಯಾಗಿ ಬಂದ್ರೆ ನಿಜ ತಿಳ್ಕೊಳ್ಳೋದಕ್ಕೆ ಕೆಲವು ದಿನಗಳೇ ಬೇಕಾಯ್ತು. ಇವಾಗ ಎತ್ತಿರೋ ಹೊಸ ಅವತಾರ ಕೆಲವೇ ಕ್ಷಣಗಳಲ್ಲೇ ಗೊತ್ತಾಗುತ್ತೆ. ಅವ್ರ ಅತ್ತೆ ಮೇಲಿರೋ ಭಯಕ್ಕೆ ಆಂಟಿ ಈ ಸರಸು ಡಬಲ್ ಕೋಟಿಂಗ್ ಕೊಡ್ತಾರೆ. ವಿಡಿಯೋ ಕಾಲ್ ಜೊತೆ ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅನ್ಕೊಂಡ್ ಆಂಟಿಗೆ ಮನೆಗೆ ಹೆಜ್ಜೆ ಇಡ್ತಿದ್ದಾಗೇನೆ ಈ ಸ್ಪೆಷಲ್ ಪ್ಯಾಕೇಜ್ ನ ಎದುರುಗಡೆ ಇಡೋಣ. ಪ್ಯಾನ್ ಇಂಡಿಯಾ ಸಿನಿಮಾ ಟ್ರೈಲರ್ ತರ ಇವಳು ಮೂಟೆಯಿಂದ ಬಿಲ್ಡಪ್ ಕೊಟ್ಟು ಮೇಡಮ್ ಮುಂದೆ ರಿವೀಲ್ ಆಗ್ತಿದ್ರೆ, ಆಹಾ ಪ್ರೀತಿ, ನಾ ಭೂತೋ ನಾ ಭವಿಷ್ಯ ಅಂದ್ರೆ ಈ ಭೂತದ ಪೀಡೆ ಹೋಗಿ ನಮ್ ಭವಿಷ್ಯ ಹ್ಯಾಪಿ ಆಗಿರುತ್ತೆ ಅಂತ ಅರ್ಥ. ಎಲ್ಲಿದ್ದೀರಾ ಆಂಟಿ? ಇಮ್ಯಾಜಿನೇಷನ್ ಟೈಮ್ ಕೊಡದೇನೆ ಬೇಗ ಬನ್ನಿ. ಡ್ರೈವರ್, ಸ್ವಲ್ಪ ಬೇಗ ಹೋಗು. ಮನೆಗೆ ಹೋಗಿ ಅತ್ತೆನ ನೋಡೋವರೆಗೂ ನನ್ನ ಟೆನ್ಷನ್ ಕಡಿಮೆ ಆಗಲ್ಲ. ಓಹ್ ಮೊಮ್ಮಗಳೇ, ಮೊಮ್ಮಗಳೇ, ಎಲ್ಲಿದ್ಯಮ್ಮ? ಏನಜ್ಜಿ? ನಾನ್ ಕರ್ದಿದ್ ನಿನ್ನಲ್ಲ, ನನ್ನ ಚಿಕ್ಕ ಮೊಮ್ಮಗಳನ್ನ. ಎಲ್ಲಿದ್ದಾಳೆ ಮೊಮ್ಮಗಳೇ?
ನಿಂತ್ಕೊಂಡಿದ್ಯಲ್ಲ ಯಾಕೆ? ನನ್ ಚಿಕ್ಕ ಮೊಮ್ಮಗಳೆಲ್ಲಿ? ನನ್ಗೇನೋ ಗೊತ್ತಿಲ್ಲ, ನಾನೇನೋ ನೋಡೂ ಇಲ್ಲ. ಆದ್ರೂ ಅವಳ ಬಗ್ಗೆ ನನ್ ಯಾಕೆ ಕೇಳ್ತಿದ್ದೀರಾ? ನೀ ನಿಮ್ಮನೆ ಮನುಷ್ಯಳಲ್ವಾ, ನಿನಗ್ ಗೊತ್ತಿಲ್ದಿರೋದಕ್ಕೆ ಹೇಗ್ ಸಾಧ್ಯ? ಏನಾಯ್ತಜ್ಜಿ? ನಿನ್ ಹೆಂಡ್ತಿನ್ ಕರೆದ್ರೆ ನಿನ್ ಅತ್ಗೆ ಇದ್ದಾಳಲ್ಲ, ನನ್ ಹತ್ರ ವಾದ ಮಾಡ್ತಾ ಇದ್ದಾಳೆ. ನಾನೇನ್ ವಾದ ಮಾಡ್ದೆ? ನನಗ್ ಗೊತ್ತಿಲ್ಲ ಅಂದೆ ಅಷ್ಟೇ ಅಲ್ವಾ? ನಮ್ ಮೇಡಮ್ ಕೂಡ ಯಾವತ್ತೂ ಇಷ್ಟ್ ಮಾತಂದಿರ್ಲಿಲ್ಲ. ಅದಕ್ಕೆ ಒಬ್ಬೊಬ್ರು ಹೀಗಿದ್ದೀರಾ.